ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಬ್ಯಾಲಕೆರೆ ಗ್ರಾಮದ ಹೊನ್ನಾದೇವಿ ದೇವಾಲಯದ ಆವರಣದಲ್ಲಿ ದಿನಾಂಕ 4/2/2026 ಬುಧವಾರ ತಾಲೂಕು ಮಟ್ಟದ ಮಿಶ್ರತಳಿ ಹಸುಗಳಲ್ಲಿ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಮತ್ತು ಕರುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ರೈತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪಶುವೈದ್ಯ ಡಾಕ್ಟರ್ ನಾಗಭೂಷಣ್ ಹಾಗೂ ಚಿಕ್ಕರಾಜುರವರು ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದ ಮುಖೇನ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ಇವತ್ತು ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂತಹ ಉದ್ದೇಶ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಮುಖ್ಯವಾಗಿ ನಮ್ಮ ಬ್ಯಾಲಕೆರೆ ಗ್ರಾಮದಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ, ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟ ಹಾಗೂ ತಗಿಗುಪ್ಪೆ ಗ್ರಾಮ ಪಂಚಾಯಿತಿ, ರೋಟರಿ ಮಾಗಡಿ ಸೆಂಟ್ರಲ್ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಬ್ಯಾಲಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 4/2/2026 ಬುಧವಾರ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಹಾಗೂ ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ಎಲ್ಲ ಆಸ್ಪತ್ರೆಗಳಲ್ಲಿ ಆಯಾ ಸುಮಾರು 28 ಪಶುವೈದ್ಯ ಸಂಸ್ಥೆಗಳಿದೆ ನಮ್ಮ ತಾಲೂಕಲ್ಲಿ. ಆ ಸಂಸ್ಥೆಗಳಲ್ಲಿ ನಮ್ಮ ಎಲ್ಲ ಪಶುವೈದ್ಯಾಧಿಕಾರಿಗಳು, ಪಶು ಪರೀಕ್ಷಕರು ಮತ್ತೆ ಡಿ ದರ್ಜೆ ನೌಕರರು ಎಲ್ಲರೂ ಸಹಿತ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಫೋನ್ ಕಾಲ್ ಬಂದಾಗ ಎಮರ್ಜೆನ್ಸಿಗಳನ್ನ ಸಹಿತ ಅಟೆಂಡ್ ಮಾಡ್ತಾ ಇದ್ದಾರೆ. ಅದಲ್ಲದೇನೆ 1962 ಅಂತಕ್ಕಂಥ ಕಾಲ್ ಸೆಂಟರ್ಗೆ ನೀವು ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಬರ್ತದೆ. ಅದಕ್ಕೆ ಪಶು ಸಂಜೀವಿನಿ ಅಂತ ಕರೆದಿದ್ದಾರೆ, 1962. ಈ ನಿಟ್ಟಿನಲ್ಲಿ ಸರ್ಕಾರ ಇನ್ನೂ ಹೆಚ್ಚಿನದಾಗಿ ಇವತ್ತು ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ಲೀಟರ್ ಹಾಲಿನ ಉತ್ಪಾದನೆಯನ್ನ ಮೀರಿದ್ವಿ ನಾವು. ಸೊ ಈಗ ಗುಜರಾತ್, ಹರಿಯಾಣ, ಪಂಜಾಬನ್ನ ಹಿಂದಿಕ್ಕಿ ಮುಂದಕ್ಕೆ ಹೋಗ್ತಕ್ಕಂಥ ಸ್ಥಿತಿನಲ್ಲಿ ನಾವಿದ್ದೇವೆ. ಆ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಹೈನುಗಾರಿಕೆಯನ್ನ ಮತ್ತು ಇತರೆ ಪಶುಸಂಗೋಪನಾ ಚಟುವಟಿಕೆಗಳನ್ನ ಸಮೃದ್ಧಿಯಾಗಿ ಮಾಡಬೇಕಾದಲ್ಲಿ ಕೇವಲ ಚಿಕಿತ್ಸೆಯನ್ನೇ ಡಾಕ್ಟರ್ಗಳನ್ನೇ ನಂಬ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ. ಅನೇಕ ಜನ ರೈತರುಗಳಿಗೆ ವಿಸ್ತರಣಾ ಚಟುವಟಿಕೆಗಳಲ್ಲಿ ಈ ರೀತಿ ಇದೆ, ವೈಜ್ಞಾನಿಕವಾಗಿ ನೀನು 2 ಹಸು ಸಾಕೊಂಡ್ರೆ, 4 ಹಸು ಸಾಕೊಂಡ್ರೆ, ಇಲ್ಲ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡ್ರೆ ನೀನು ಮುಂದುವರಿಬಹುದು ಅಂತಕ್ಕಂಥ ಹೇಳಿಕೆಯನ್ನ ನಾವು ಕೊಟ್ಟಾಗ ಅವ್ನು ಕೇಳ್ತಾನೆ ಅಷ್ಟೇನೆ. ಅದನ್ನ ಪ್ರಾತ್ಯಕ್ಷಿಕವಾಗಿ ಹೇಗೆ ಮಾಡೋದು? ಸೊ ಅದಕ್ಕೆ ಏನ್ ಮಾಡಿದೆ ಸರ್ಕಾರ, ಘನ ಸರ್ಕಾರ, ಈ ಮಿಶ್ರತಳಿ ಹಸುಗಳಲ್ಲಿ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನ ಮಾಡಿದಾಗ ತಾವೆಲ್ಲ ಗಮನ ಮಾಡಿರ್ತೀರ ಅನೇಕ ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲಿ. ನನಗೂ ಸಹಿತ ಆಶ್ಚರ್ಯ ಆಯ್ತು. ಲಾಸ್ಟ್ ಇಯರ್ ಕೋಲಾರದಲ್ಲಿ ಒಂದು ಹಾಲು ಕರೆಯುವ ಸ್ಪರ್ಧೆ ಮಾಡಿದಾಗ ಮೊದಲನೇ ಬಹುಮಾನ ಬುಲೆಟ್ ಅನ್ನೇ ಇಟ್ಟಿದ್ರು, ರಾಯಲ್ ಎನ್ಫೀಲ್ಡ್ ಬುಲೆಟ್, ವರ್ತ್ ಅಬೌಟ್ 3 ಲಕ್ಷ ರೂಪಾಯಿ ಅದು ಒಂದು ಬುಲೆಟ್. ಅದು ಮೊನ್ನೆ ದೇವನಹಳ್ಳಿನಲ್ಲಿ ಮಾಡಿದ್ರು, 1.5 ಲಕ್ಷ ರೂಪಾಯಿ ಪ್ರೈಸ್ ಇಟ್ಟು. ಸೊ ಅಲ್ಲೇನಾಗಿದೆ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಗೋಪಾಲಕರ ಸಂಘಗಳು ಹೆಚ್ಚಾಗಿದ್ದಾವೆ. ಮತ್ತೆ ಆ ಗೋಪಾಲಕರು ಸಹಿತ ಎಲ್ಲರೂ ಸಹಿತ ಭಾಗಿಯಾಗಿರೋದ್ರಿಂದ ಈ ಬಹುಮಾನದ ಹಣ ಹೆಚ್ಚಿಗೆ ಬರ್ತದೆ. ನಮ್ಮಲ್ಲಿ ಏನಾಗಿದೆ, ಈಗ ನಮ್ಮ ಘನ ಸರ್ಕಾರ ನಮ್ಗೆ 50,000 ರೂಪಾಯಿ ದುಡ್ಡು ಕೊಡ್ತದೆ. ಈ 50,000ದಲ್ಲಿ ನಾವೇನ್ ಮಾಡ್ಬೋದು ಅದನ್ನ ಮಾಡ್ಬೋದು. ನಾವೇನ್ ಮಾಡ್ತೀವಿ, ಒಂದು ಹೆಜ್ಜೆ, ಇದು ರಿಸ್ಕ್, ಇದು ಸ್ವಲ್ಪ ರಿಸ್ಕ್ ತಗೋಬೇಕು. ತಗೊಂಡಾಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ನಾವು ಸಂಯುಕ್ತಾಶ್ರಯದಲ್ಲಿ ಬಳಸ್ಕೊಳ್ತೀವಿ, ರೋಟರಿ ಸೆಂಟ್ರಲ್ ಮಾಗಡಿಯನ್ನ ಬಳಸ್ಕೊಳ್ತಾ ಇದ್ದೀವಿ, ಕೆಲವು ವೆಟರ್ನರಿ ಮೆಡಿಕಲ್ಸ್ ಏಜೆನ್ಸಿಯವ್ರನ್ನ ಬಳಸ್ಕೊಳ್ತಾ ಇದ್ದೀವಿ, ಗ್ರಾಮ ಪಂಚಾಯತಿಯವ್ರನ್ನ ಸಹಿತ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದೀವಿ. ಎರಡನೇದು ಡಾಕ್ಟರ್ ಲಕ್ಷ್ಮೀಕಾಂತ್ ಅಂತ, ಈಸ್ ಎ ವೆರಿ ಗುಡ್ ಗೈನಿಕಾಲಜಿಸ್ಟ್. ಈ ತಾಲೂಕಿನಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಈಗ ನಗರ ಪಶು ಆಸ್ಪತ್ರೆ ಚಾಮರಾಜಪೇಟೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ತುಂಬಾ ಸಂತೋಷದಿಂದ ಅವತ್ತು ಹೆಲ್ತ್ ಕ್ಯಾಂಪಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಜಿಲ್ಲೆಯಿಂದ ಒಬ್ಬ ವೆಟರ್ನರಿ ಡಾಕ್ಟರ್ ಬರ್ಬೇಕಾದ್ರೆ ಅದು ಸುಲಭ ಅಲ್ಲ. ಅದನ್ನ ನಮ್ಮ ಡೆಪ್ಟಿ ಡೈರೆಕ್ಟರ್ ಗಮನಕ್ಕೆ ತರಬೇಕು, ಕಮಿಷನರ್ ಆಫೀಸಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಅವ್ರನ್ನ 1 ದಿನಕ್ಕೆ ಇಲ್ಲಿಗೆ ಡೆಪ್ಯುಟೇಷನ್ ತಗೋಬೇಕು. ಯಾಕೆ ತಗೊಳ್ತಾ ಇದೀವಿ ಅಂದ್ರೆ, ನಾವೆಲ್ಲ BVSC ಓದಿರ್ತಕ್ಕಂಥ ಡಾಕ್ಟರ್ಗಳಾಗ್ತೀವಿ. ಅವರು ಎಕ್ಸ್ಪರ್ಟ್ ಇದ್ದಾರೆ, ಅವರು MVSC ಮಾಡಿದ್ದಾರೆ, ಜೊತೆಗೆ PhD ಮಾಡಿದ್ದಾರೆ ಗೈನಿಕಾಲಜಿನಲ್ಲಿ. ಸೊ ಅವತ್ತು ಏನ್ ಪಶು ಆರೋಗ್ಯ ಶಿಬಿರ ನಡೆಯುತ್ತೆ ಅದರಲ್ಲಿ ಬಂದು ಅವ್ರು ಭಾಗವಹಿಸ್ತಾ ಇದ್ದಾರೆ. ಸೊ ಹೆಚ್ಚು ಹಾಲು ಕೊಡ್ತಕ್ಕಂಥ ಹಸುಗಳನ್ನ ಒಂದು ಸ್ಥಳಕ್ಕೆ ಕರೆಸಿ ಎಲ್ಲರೂ ನೋಡುತ್ತಿರುವಾಗ ಹಾಲು ಕರೆದಾಗ, ಯಾರೋ ಒಬ್ಬ ರೈತನಿಗೆ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಇಲ್ಲಿ ಪ್ರಕಾಶ್ ಅಂತ ಇದ್ದಾನೆ ಕೆಂಗನಹಳ್ಳಿನಲ್ಲಿ, ನೆಲಮಂಗಲ ತಾಲೂಕು. ಒಂದು 20 ವರ್ಷಗಳಿಂದ ಆ ಹುಡುಗ ಸಾಮಾನ್ಯ ಹುಡುಗ ಅಂತವನು ಒಂದಿನ ಇದೇ ರೀತಿ ಹಾಲು ಕರೆಯ ಸ್ಪರ್ಧೆ ನಡೀತಾ ಇದ್ದ ಸ್ಥಳಕ್ಕೆ ಹೋಗ್ತಾನೆ.
ಮೊದಲ ಬಹುಮಾನ ಪಡೆದಂತ ಹಸು ನೋಡಕ್ ಹೋದಾಗ ಆ ಮೊದಲ ಬಹುಮಾನ ಪಡೆದ ರೈತ ಏನಿದ್ದ ಮಾಲೀಕ ಅವ್ನು ದೂರ ತಳ್ತಾನಂತೆ, ಹೋಗ ನನ್ನ ಹಸ ನೋಡ್ಬೇಡ ಕಣ್ಣೆಸರಾಗುತ್ತೆ. ಸೊ ಅವನ ಮನಸ್ಸಿನಲ್ಲಿ ಒಂದು ಚಾಲೆಂಜ್ ಬರುತ್ತೆ, ಇಂಥ ಹಸ ನಾನು ಕಟ್ಟಬೇಕು. ಇವತ್ತು ಪ್ರಕಾಶ್ ಕೆಂಗನಹಳ್ಳಿ ನೆಲಮಂಗಲ ತಾಲೂಕಲ್ಲಿ 20-25 ಹಸು ಕೊಟ್ಟಿದ್ದಾನೆ. ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ನಾನು ಕೆಲಸ ಮಾಡುವಾಗ ಸುಮಾರು ಒಂದು 6 ಸಲ ನಮ್ಮ ರೈತರನ್ನ ಅವನ ಮನೆಗೆ ಕರ್ಕೊಂಡು ಹೋಗಿದ್ದೆ. 56 kg ಕೊಡ್ತಕ್ಕಂಥ ಒಂದು ಹಸು ಅವನ ಹತ್ರ. 56 kg ಒಂದು ದಿನಕ್ಕೆ. ಅದು ಒಂದು 4-5 ಕಡೆ 1 ಲಕ್ಷ ರೂಪಾಯಿ ಬಹುಮಾನ ಗಳಿಸಿದೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಗತಿಪರ ರೈತರು ಸಾಕಿದಂತ ಹಸುಗಳಿಂದ ಹೆಚ್ಚಿಗೆ ಹಾಲು ಬರುತ್ತದೆ. ಅಲ್ಲೇ ಒಂದು ಸ್ಪರ್ಧೆ ಮಾಡ್ತೀವಿ. ಈಗ ನೋಡಿ, ಇದೊಂದು ಕುಗ್ರಾಮ, ಅಂದ್ರೆ ಇಲ್ಲಿಗೆ ಏನ್ ಬಸ್ಗಳೇ ಹೆಚ್ಚಿಗೆ ಬರದೇ ಇರ್ತಕ್ಕಂಥ ಒಂದು ಇಂಟೀರಿಯರ್ ವಿಲೇಜ್ ಇದು. ಸೊ ಇಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿರ್ತಕ್ಕಂಥ ಅನೇಕ ರೈತರು ತಮ್ಮ ಹಸುಗಳನ್ನ ಕಾಂಪಿಟೇಷನ್ಗೆ ಹೊಡ್ಕೊಂಡು ಬಂದಾಗ ಅಕ್ಕಪಕ್ಕದ ಊರುಗಳಿಂದ ಬಂದಂತ ಹಸುಗಳನ್ನ ನೋಡ್ತಾರೆ. ಅಲ್ಲಿ ನೋಡೋ ಕೆಚ್ಚಲು ಹೆಂಗಿದೆ, ಅಲ್ಲಿ ನೋಡೋ ಅದ್ರ ಮೈ ಬಣ್ಣ ಹೆಂಗಿದೆ, ಅವಾಗ ಅವ್ರವ್ರೇ ಮಾತಾಡ್ಕೊಳ್ತಾರೆ. ಸೊ ಅವ್ರ ಮನಸ್ಸಿನಲ್ಲಿ ಮೂಡ್ತದೆ, ನಾನು ಈ ರೀತಿ ಹಸುಗಳನ್ನ ಸಾಕ್ಬೇಕು ಅಂತ ಹೇಳಿ. ಸೊ ಟು ಪ್ರಮೋಟ್, ಅವ್ರನ್ನ ಚೆನ್ನಾಗಿ ಇನ್ಸ್ಪೈರ್ ಮಾಡೋ ಉದ್ದೇಶದಿಂದ ಈ ರೀತಿ ಹಸುಗಳಲ್ಲಿ ಅಧಿಕ ಹಾಲು ಕರಿತಕ್ಕಂಥ ಸ್ಪರ್ಧೆನ ನಾವು ಮಾಡ್ತಾ ಇದ್ದೇವೆ. ಆಮೇಲಿಂದ ಅವ್ರಿಗೆ ಆಕರ್ಷಣೆ ಮಾಡಬೇಕು ಅಂದ್ರೆ ಸುಮ್ಮನೆ ಮಾಡಿದ್ರಾಗಲ್ಲ, ಬಹುಮಾನಗಳನ್ನು ಸಹಿತ ಚೆನ್ನಾಗಿರೋದನ್ನ ಕೊಡಬೇಕು. ಘನ ಸರ್ಕಾರ, ನಾನು ಈಗ ತಾನೇ ಹೇಳಿದೆ, ನಮ್ಗೆ ಕೊಟ್ಟಿರ್ತಕ್ಕಂಥ 50,000 ರೂಪಾಯಿ ದುಡ್ಡಲ್ಲಿ ನಾವು ಶಾಮಿಯಾನ ಮತ್ತೊಂದು ಮಗದೊಂದು ಮಾಡಿ ಪ್ರೈಸ್ ಕೊಡೋದಂದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಇಂಥ ಎಲ್ಲ ಡೋನರ್ಸ್ನ ನಾವು ತೆಗೆದುಕೊಂಡು ಹೋದಾಗ ಈಗ ನಾವು ಪ್ರಥಮ ಬಹುಮಾನವಾಗಿ 25,000 ಕೊಡ್ತಾ ಇದ್ದೀವಿ, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000. ಅದಲ್ದಲೇನೆ ಎಷ್ಟು ಹಸುಗಳು ಭಾಗಿಸ್ತವೆ ಅವೆಲ್ಲಕ್ಕೂ ಸಹಿತ ಸರ್ಟಿಫಿಕೇಟ್ಸು, ಮೆಮೆಂಟೋಸು ಮತ್ತು ಒಂದು ಸಮಾಧಾನಕರ ಬಹುಮಾನ. ಅದಲ್ದಲೇನೆ ಒಂದು 4-5 ನಮ್ಮ ವೆಟರ್ನರಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಭಾಗವಹಿಸ್ತಾರೆ. ಅವರೆಲ್ಲರೂ ಸಹಿತ ಗ್ರೋತ್ ಪ್ರಮೋಟರ್ಸ್, ಆರೋಗ್ಯದ ಬೆಳವಣಿಗೆಗೆ ಕಾರಣವಾಗ್ತಕ್ಕಂಥ ಅನೇಕ ರೀತಿಯ ಟಾನಿಕ್ಗಳು ಬರ್ತವೆ, ಅವನ್ನೆಲ್ಲವೂ ಸಹಿತ ಉಚಿತವಾಗಿ ಅವ್ರು ಕೊಡ್ತಾ ಇದ್ದಾರೆ. ಇನ್ನು ಎರಡನೇದು ಕರುಗಳ ಪ್ರದರ್ಶನ, ತುಂಬಾ ಸಹಾಯ ಮಾಡ್ತಕ್ಕಂಥ ಇದು ಕಾರ್ಯಕ್ರಮ. ಅನೇಕ ಜನಕ್ಕೆ ಕರುಗಳನ್ನ ಯಾವ ರೀತಿ ಸಾಕಬೇಕು ಅಂತ ಗೊತ್ತೇ ಇಲ್ಲ. ಈಗ ನಾನು ಈಗ ತಾನೇ ಒಂದು ಉದಾಹರಣೆ ಕೊಡ್ನಲ್ಲ, ಪ್ರಕಾಶ್ ಅಂತ, ಅಂತಹ ಒಬ್ಬ ಉದಾಹರಣೆ ಕೊಡೋದಾದ್ರೆ, ನಮ್ಮಲ್ಲಿ ಈ ಮಿಶ್ರತಳಿ ಹಸುಗಳಲ್ಲಿ ಹುಟ್ಟತಕ್ಕಂಥ ಕರುಗಳು 1 ವರ್ಷದ ಒಳಗಾಗಿ ಬೆದೆಗೆ ಬರಬೇಕು. ಅಂದ್ರೆ ನಾವು ಮೆಚುರಿಟಿ ಅಂತ ಕರಿತೀವಲ್ಲ, ಅದು ಪ್ರೌಢಾವಸ್ಥೆಗೆ ಬರಬೇಕು. ಯಾವುದು 1 ವರ್ಷದ ಒಳಗಡೆ ಬೆದೆಗೆ ಬರ್ತದೆ, ಕೃತಕ ಗರ್ಭಧಾರಣೆಯಿಂದ ಗರ್ಭಧಾರಣೆಯನ್ನ ಮಾಡಿಸ್ಕೊಂಡು ಅಂದ್ರೆ ಪಾಸಿಟಿವ್ ಆಗಿ ಗರ್ಭಧಾರಣೆಯನ್ನ ಮಾಡ್ಕೊಳ್ಳುತ್ತೆ. ಸೊ ಅದು 2 ವರ್ಷ ತುಂಬುವುದರ ಒಳಗಾಗಿ ಒಂದು ಕರು ಹಾಕ್ಬೇಕು. ಸೊ ಇಲ್ಲಿ ಸರಾಸರಿ ಹಸುಗಳ ವಯಸ್ಸು 20 ವರ್ಷ ಇರ್ತದೆ. ಸೊ 1 ವರ್ಷನ ಮೈನಸ್ ಮಾಡಿದ್ರೆ 19 ಕರು ತಗೋಬಹುದು. ಮನಸ್ಸು ಮಾಡಿದ್ರೆ ಬೇಡ, 5 ಮೈನಸ್ ಮಾಡಿದ್ರು 14ರಿಂದ 15 ಕರು ತಗೋಬಹುದು. ಅಂದ್ರೆ ಕರಾವುಗಳು ಹೆಚ್ಚು ಸಿಗ್ತಾ ಹೋಗ್ತವೆ. ಕರಾವುಗಳು ಹೆಚ್ಚಿಗೆ ಸಿಕ್ಕಿದಾಗ ಏನಾಗುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ನೀವು ನೋಡಿ, ನಿಮ್ಗೆಲ್ಲ ಗೊತ್ತಿರುತ್ತೆ, ಕರು ಹಾಕಿದ ಪ್ರಾರಂಭದಲ್ಲಿಯೇ 3ರಿಂದ 4 ತಿಂಗಳು ಅತಿ ಹೆಚ್ಚು ಹಾಲು ಬರೋದು. ಸೊ ಈ ನಿಟ್ಟಿನಲ್ಲಿ ಕರುಗಳ ಪ್ರದರ್ಶನ ಮಾಡೋದ್ರಿಂದ ಇಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲಾ ರೀತಿಯ ಕರುಗಳನ್ನ ಹೊಡ್ಕೊಂಬನ್ನಿ ಅಂತೀವಿ. ಅದು ನಾಟಿ ದನಗಳಿರ್ಬೋದು, ಉದಾಹರಣೆ ನಮ್ಮ ಹಳ್ಳಿಕಾರ್, ಅಮೃತ್ ಮಹಲ್, ಸಾಹಿವಾಲ್, ಗಿರ್, ಕಾನ್ಕ್ರೇಜ್, ಮಲ್ನಾಡ್ ಗಿಡ್ಡ, ಯಾವ ತಳಿದ್ ಬೇಕಾದ್ರೂ ಬರ್ಬೋದು. ನಾವು ಅದಕ್ಕೆ ಅಂತಲೇನೆ ಅವೇನಾದ್ರೂ ಹೆಚ್ಚಿಗೆ ಬಂದಿದೆ ಅಂದ್ರೆ ದೇಶೀಯ ತಳಿ ಅಂತಲೇ ಒಂದು ವಿಭಾಗ ಮಾಡಿ ಅಲ್ಲೇ ಒಂದು 5 ಪ್ರೈಸ್ ಕೊಟ್ಬಿಡ್ತೀವಿ. ಅದಲ್ದಲೇನೆ HF ತಳಿ, ನಿಮ್ಗೆಲ್ಲ ಗೊತ್ತಿದೆ, ಕಪ್ಪು ಮತ್ತು ಬಿಳುಪು ಬಣ್ಣ ಇರ್ತಕ್ಕಂಥದ್ದು, ಅದು ಹೆಚ್ಚಿಗೆ ಹಾಲು ಕೊಡ್ತಕ್ಕಂಥ ತಳಿ. ಸೊ ಅದರಲ್ಲಿ ಜಾಸ್ತಿ ಕರುಗಳು ಬರ್ತವೆ. ನಂತರದ್ದು ಜರ್ಸಿ ಕರುಗಳು. ಸೊ ಒಟ್ಟು 15 ಬಹುಮಾನಗಳನ್ನ ನಾವು ಇಟ್ಟಿದ್ದೀವಿ. ಬೇರೆ ಕಡೆ ಎಲ್ಲ ಯೂಶುವಲ್ ಆಗಿ ಒಂದು 6 ಬಹುಮಾನ ಅಷ್ಟೇ ಇಡೋದು. ನಾವೇನ್ ಮಾಡ್ತೀವಿ, ಇನ್ನೂ ಪ್ರಮೋಟ್ ಮಾಡಬೇಕು ರೈತರಲ್ಲಿ. ಈಗ ನನಗೊಂದು ಬಹುಮಾನ ಸಿಗುತ್ತೆ ಅಂದ್ರೆ ನನ್ಗೊಂದು ಹೆಮ್ಮೆ, ಊರು ತುಂಬಾ ಹೇಳ್ಕೊಂಬರ್ತೀನಿ ನನ್ನ ಕರುಗ್ ಬಹುಮಾನ ಬಂತು ಅಂತೇಳಿ. ಸೊ ಆ ನಿಟ್ಟಿನಲ್ಲಿ 15 ಬಹುಮಾನಗಳನ್ನ 3 ಭಾಗಗಳಲ್ಲಿ ನಾವು ಕೊಡ್ತಾ ಇದ್ದೀವಿ. ಭಾಗ ಹೆಂಗ್ ಮಾಡ್ತೀವಿ ಅಂದ್ರೆ, ವಯಸ್ಸು 1 ತಿಂಗಳ ಮೇಲಿರ್ತಕ್ಕಂಥದ್ದು, 4 ತಿಂಗಳು ಒಳಗಡೆ ಇರ್ತಕ್ಕಂಥದ್ದು ಸಣ್ಣ ಕರುಗಳು, 4 ತಿಂಗಳ ಮೇಲಿದ್ದು 7 ತಿಂಗಳ ಒಳಗಡೆ ಇರ್ತಕ್ಕಂಥದ್ದು ಮಧ್ಯಮ ಗಾತ್ರದ ಕರುಗಳು ಅಥವಾ ಮಧ್ಯಮ ವಯಸ್ಸಿನ ಕರುಗಳು, 7 ತಿಂಗಳಿಗಿಂತ ಮೇಲಿದ್ದು 1 ವರ್ಷದ ಒಳಗಡೆ ಇರ್ತಕ್ಕಂಥವು ಪ್ರೌಢ ಕರುಗಳು ಅಥವಾ ವಯಸ್ಸಾದ ಕರುಗಳು. ಸೊ 3 ಭಾಗ ಮಾಡಿ 5 ಪ್ರೈಸ್, 1st, 2nd, 3rd, 4th and 5th. ಈ 15 ಗ್ರೂಪ್ಗಳಲ್ಲಿ ಈ 15 ಬಹುಮಾನ ತಗೊಂಡ್ಮೇಲೆ ನಾವು ಒಂದು ಚಾಂಪಿಯನ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಅದು ಯಾವುದೇ ಗ್ರೂಪ್ ಇರ್ಬೋದು. ಯಾವ ರೈತ ಅತ್ಯುತ್ತಮವಾಗಿ ಕರು ಸಾಕಿದಾನೆ ಅದನ್ನ ಚಾಂಪಿಯನ್ ಅಂತ ಪರಿಗಣಿಸ್ತೀವಿ. ಅದಕ್ಕೊಂದು ಚಾಂಪಿಯನ್ ಬಹುಮಾನ ಬೇರೆ ಕೊಡ್ತಾ ಇದೀವಿ.
ಬಂದಂತ ಎಲ್ಲಾ ಕರುಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಂತುನಾಶಕ ಔಷಧಿ ಕುಡಿಸೋದ್ರಿಂದ ಹಿಡಿದು ಜಂತುನಾಶಕ ಇಂಜೆಕ್ಷನ್ ಹಾಕೋದ್ರಿಂದ ಹಿಡಿದು ಅವುಗಳ ಬೆಳವಣಿಗೆಗೆ ಮತ್ತು ಅವುಗಳ ಆರೋಗ್ಯ ವರ್ಧನೆಗೆ ಬೇಕಾಗಿರ್ತಕ್ಕಂಥ ಟಾನಿಕ್ಗಳು, ಮಾತ್ರೆಗಳು, ಲವಣ ಮತ್ತು ಖನಿಜಗಳು ಉಳ್ಳಂತಕ್ಕಂಥ ಎಲ್ಲ ರೀತಿಯ ಸಾರಯುಕ್ತ ವಸ್ತುಗಳನ್ನ ನಾವು ಅವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ವಿ. ಆಮೇಲಿಂದ ಈ 16 ಬಹುಮಾನ ಅಲ್ಲದೆ ಅವನ ಮನೆಗೆ ನಿರಾಶನ ಆಗದೆ ಹೋಗದೆ ಇರ್ಲಿ ಅಂತ ಒಂದು ಸಮಾಧಾನಕರ ಬಹುಮಾನನೂ ಸಹಿತ ಎಲ್ಲರಿಗೂ, ಅವು 100 ಕರು ಬರಲಿ 100ಕ್ಕೂ ಸಮಾಧಾನಕರ ಬಹುಮಾನಗಳನ್ನ ಕೊಡ್ತಾ ಇದೀವಿ. ಅದಲ್ದಲೆ ನಮ್ಮ ವೆಟರ್ನರಿ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯವ್ರು ಏನ್ ಬರ್ತಾವ್ರೆ ಅವರು ಸಹಿತ ಅವ್ರು ತಂದಿರ್ತಕ್ಕಂಥ ಸ್ಯಾಂಪಲ್ಸ್ ಅನ್ನ ಕೆಲವೊಂದು ಒಳ್ಳೆಯ ಆಹಾರ ವಸ್ತುಗಳನ್ನ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಬೊಮ್ಮೂಲ್ ಕಡೆಯಿಂದ ಈ ಕರುಗಳಿಗೆ ಅಂತಲೇ ಒಂದು ಪಶು ಆಹಾರ ಬರ್ತದೆ, ಕಾಫ್ ಸ್ಟಾರ್ಟರ್ ಅಂತ ಕರಿತೀವಿ ನಾವು. ಈಗ ಮಕ್ಕಳಿಗೆ ಹೇಗೆ ನಾವು ಹಾರ್ಲಿಕ್ಸ್, ಬೇಬಿ ಹಾರ್ಲಿಕ್ಸ್ ಆ ತರ ಎಲ್ಲ ಕೊಡ್ತೀವಿ, ಅದೇ ರೀತಿ ಕರುಗಳಿಗೆ ಕಾಫ್ ಸ್ಟಾರ್ಟರ್ ಅಂತ ಕೊಡ್ತಾರೆ. ಆ ಕಾಫ್ ಸ್ಟಾರ್ಟರ್ ಅನ್ನ ನಮ್ಮ ಬೊಮ್ಮೂಲ್ನಿಂದ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಕರುಗಳ ಸಾಕಾಣಿಕೆನಲ್ಲಿ ವೈಜ್ಞಾನಿಕ ಪದ್ಧತಿಯನ್ನ ಹೆಚ್ಚು ಅಳವಡಿಸ್ಕೊಂಡು ನಮ್ಮ ರೈತರು ಮುಂದುವರಿಲಿ. ಈಗ ಆಲ್ರೆಡಿ ನಮ್ಮ ಮಾಗಡಿ ತಾಲೂಕಲ್ಲಿ 2 ರಿಂದ 2.25 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಅದನ್ನ 3 ಲಕ್ಷ ಲೀಟರ್ಗೆ ಆರಾಮಾಗಿ ಏರಿಸ್ಕೊಂಡು ಹೋಗ್ಬೋದು. ಈಗ ಚನ್ನಪಟ್ಟಣ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ನಾವಿನ್ನು ಹಿಂದೆ ಇದ್ದೀವಿ. ಈ 4 ತಾಲೂಕುಗಳಲ್ಲಿ ಚನ್ನಪಟ್ಟಣ ಫಸ್ಟ್ ಇದೆ, 3.5 ಲಕ್ಷ ಲೀಟರ್ ತನಕ ಹಾಲು ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಕರುಗಳ ಪ್ರದರ್ಶನ ಸಹಾಯ ಮಾಡ್ತದೆ. ಇವೆರಡೂ ಕಾರ್ಯಕ್ರಮ ಅಲ್ದಲೇನೆ ನಮ್ಮ ಬ್ಯಾಲ್ಕೆರೆಯ ಅಧ್ಯಕ್ಷರು ಇವರೆಲ್ಲ ಕೇಳ್ಕೊಂಡಿದ್ರಿಂದ ಒಂದು ಪಶು ಆರೋಗ್ಯ ಶಿಬಿರವನ್ನು ಸಹಿತ ನಾವು ಇದೇ ಆಸ್ಪತ್ರೆ ಮುಂದೆ ಮಾಡ್ತಾ ಇದ್ದೀವಿ. ಆ ದಿನ ಈ ಊರು ಮತ್ತು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಊರುಗಳಲ್ಲಿ ಇರ್ತಕ್ಕಂಥ ಜಾನುವಾರುಗಳಿಗೆ ಏನೇ ಸಮಸ್ಯೆಗಳಿರ್ಲಿ, ಅದು ಕಾಯಿಲೆ ಇರ್ಬೋದು, ರೋಗಗಳಿರ್ಬೋದು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಬರಡು ರಾಸು ಚಿಕಿತ್ಸಾ ಶಿಬಿರ ಅಂತ ಮಾಡ್ತೀವಿ. ಗೊಡ್ಡು ಬಿದ್ದಳ ನಾವು ಹೇಳ್ತೀವಿ, ಗೊಡ್ಡು ಬಿದ್ದೈತೆ ನಸ ಅಂತ ನಾವು ಈ ಆಡು ಭಾಷೆಯಲ್ಲಿ ಹೇಳ್ತೀವಿ. ಬಂಜೆತನ ಅನ್ನೋದು ಸರಿಯಾದ ಪದ. ಅದು ಎಷ್ಟು ಸಲ ನಾವು ಸೆಮೆನನ್ನ ಕೊಡಿಸಿದ್ರು ಸಹಿತ, ಎಷ್ಟು ಸಲ ಆಸ್ಪತ್ರೆಗೆ ಹೊಡ್ಕೊಂಡೋಗಿ ಕೃತಕ ಗರ್ಭಧಾರಣೆಯನ್ನ ಮಾಡಿಸಿದ್ರು ಸಹಿತ ಇದು ಹಸು ಗರ್ಭಧಾರಣೆ ಆಗ್ತಾ ಇಲ್ಲ. ಅದಕ್ಕೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಈ ತರದ್ದು ಒಬ್ರು ಡಾಕ್ಟರ್ ಲಕ್ಷ್ಮೀಕಾಂತ್ ಅಂತ ಆ ತರದ ಎಕ್ಸ್ಪರ್ಟ್ಸ್ ಬಂದಾಗ ಅವ್ರು ಕೈ ಹಾಕ್ತಾರೆ ಒಳಗಡೆ, ಗರ್ಭಕೋಶಕ್ಕೆ ಕೈ ಹಾಕಿ ಪರೀಕ್ಷೆ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ. ಯಾರೆಲ್ಲ ತಾಲೂಕಿನ ಯಾವುದೇ ಮೂಲೆಯಿಂದಲೂ ಕೂಡ ರೈತರು ಇದನ್ನ ಭಾಗವಹಿಸಬಹುದು. ನಾವು ನಿಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಇಡೀ ತಾಲೂಕಿನ ಎಲ್ಲ ಪ್ರಗತಿಪರ ರೈತರು ಭಾಗವಹಿಸಬೇಕು, ಇದನ್ನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾವು ತಾಲೂಕಿನ ರೈತರಲ್ಲಿ ನಾವು ಮನವಿ ಮಾಡ್ತೀವಿ. ಯಾಕೆಂದ್ರೆ ಅತಿ ಹೆಚ್ಚು ಜನ ರೈತರು ಭಾಗವಹಿಸಿದಾಗ ಎಲ್ಲೋ ಒಂದ್ ಕಡೆ ಯಾರು ಪ್ರಗತಿಪರ ಒಂದು ವಿಚಾರಧಾರೆಗಳನ್ನ ತಿಳ್ಕೊಂಡು ಹೈನುಗಾರಿಕೆಯಲ್ಲಿ ಯಶಸ್ವಿಯಾಗಿರ್ತಾರೆ ಅವರು ಬೇರೆ ರೈತರು ಒಂದು ಮಾದರಿ ಆಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ರೈತರು ಭಾಗವಹಿಸ್ಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಮತ್ತೆ ಮನವಿ ಭಾಗವಹಿಸಿದಂತಹ ಎಲ್ಲಾ ರೈತರಿಗೂ ಕೂಡ ಒಂದು ಪ್ರೈಸಸ್ ಅನ್ನ ಹಮ್ಮಿಕೊಂಡಿದ್ದಾರೆ. ಮತ್ತೆ ನಾಳೆ ಹೌದು ಸಮಾಧಾನಕರ ಬಹುಮಾನ ಕೊಡ್ತಾ ಇದ್ದಾರೆ. ಮತ್ತೆ ನಾಳೆ ಸಂಜೆನೆ ಎಲ್ಲರೂ ಕೂಡ ಭಾಗವಹಿಸುವಂತವ್ರು ಇಲ್ಲಿ ಎನ್ರೋಲ್ಮೆಂಟ್ ಅನ್ನ ಮಾಡಿಕೊಂಡು ಭಾಗವಹಿಸ್ಬೇಕಾಗುತ್ತೆ. 4ನೇ ತಾರೀಕು ಬೆಳಗ್ಗೆ ಮತ್ತೆ ಸಂಜೆ ಏನು ಹಾಲು ಕರೀತಾರೆ, ಆ ಹಾಲು ಕರೆದಂಥದ್ದು ಮಾತ್ರ ಕೌಂಟೇಬಲ್ ಇರ್ತದೆ. 4ನೇ ತಾರೀಕು ಸಂಜೆ ಒಂದು 5 ಗಂಟೆ 6 ಗಂಟೆಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ವಿತರಣೆ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತೆ KRDCನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ S.C. ಬಾಲಕೃಷ್ಣ ಅವರು ನಮ್ಮ ನೆಚ್ಚಿನ ನಾಯಕರು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೆ ಶ್ರೀ H.N. ಅಶೋಕ್ ಅವರು, ತಮ್ಮಾಜಿ ಅವರು, BBR ಮತ್ತೆ RDCC ಬ್ಯಾಂಕ್ನ ಅಧ್ಯಕ್ಷರು ಮತ್ತೆ ಬೊಮ್ಮೂಲ್ನ ನಿರ್ದೇಶಕರು ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ರಾಜಣ್ಣ ಅವರು ಉಪಾಧ್ಯಕ್ಷರು ಬೊಮ್ಮೂಲು ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇತರೆ ಪಶು ಇಲಾಖೆಯ ನುರಿತ ತಜ್ಞ ವೈದ್ಯರುಗಳು, ಇಲಾಖೆ ಅಧಿಕಾರಿಗಳು, ಬೊಮ್ಮೂಲ್ನ ಅಧಿಕಾರಿಗಳು, ಮತ್ತೆ ನಮ್ಮ ಬ್ಯಾಲ್ಕೆರೆ ಗ್ರಾಮದ ಎಲ್ಲ ಸಹಕಾರಿ ಬಂಧುಗಳು, ಒಟ್ಟಾರೆ ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿರ್ದೇಶಕರುಗಳು, ಮತ್ತೆ ಬ್ಯಾಲ್ಕೆರೆ ಗ್ರಾಮದ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಮತ್ತೆ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಎಲ್ಲರ ಸಹಕಾರದಿಂದ ಒಟ್ಟಾರೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
ಈ ಒಂದು ಇಂಥದ್ದೊಂದು ತಾಲೂಕು ಮಟ್ಟದ ಕಾರ್ಯಕ್ರಮ ಬ್ಯಾಲ್ಕೆರೆಯಲ್ಲಿ ನಡೀತಿರ್ತಕ್ಕಂಥದ್ದು ನನಗೂ ಕೂಡ ತುಂಬಾ ಸಂತೋಷ ಮತ್ತೆ ಒಂದು ವರ್ಷ ತರ್ತಕ್ಕಂಥ ಸಂಗತಿ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋದಕ್ಕೆ ತಾಲೂಕಿನ ಎಲ್ಲಾ ರೈತರುಗಳು ಕೂಡ ಭಾಗವಹಿಸಬೇಕು ಅಂತೇಳಿ ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಏನು ನಾವು ಒಂದು ನಮ್ಮ ಬೆಂಗಳೂರು ಸರ್ಕಾರ ಒಕ್ಕೂಟ ಮತ್ತು ಪಶುಪಾಲನಾ ಇಲಾಖೆ ಮತ್ತೆ ತೆಗಿಕುಪ್ಪೆ ಗ್ರಾಮ ಪಂಚಾಯಿತಿ ಮತ್ತೆ ರೋಟರಿ ಕ್ಲಬ್ ಇವರ ಸಹಯೋಗದಿಂದ ಒಂದು ನಮ್ಮ ಈ ಬ್ಯಾಲಕೆರೆ ವ್ಯಾಪ್ತಿಯಲ್ಲಿ ಏನು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದ್ರ ಜೊತೆ ಕರುಗಳ ಪ್ರದರ್ಶನ ಮತ್ತು ಪಶು ಆರೋಗ್ಯ ಶಿಬಿರನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಉದ್ದೇಶ ಏನು ಅಂತ ಅಂದ್ರೆ ಹೈನುಗಾರಿಕೆಗೆ ಉತ್ತೇಜನ ನೀಡಲಿಕ್ಕೆ ಮತ್ತೆ ಒಂದು ರೈತರಿಗೆ ಒಂದು ಮಾಹಿತಿಯನ್ನ ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಮಾಹಿತಿಗಳು ಮತ್ತೆ ಮತ್ತೊಂದುಗಳನ್ನ ನಾವು ಈ ಸ್ಪರ್ಧೆಯಲ್ಲಿ ಹೇಳ್ತೀವಿ. ಸೊ ಆ ಉದ್ದೇಶದಿಂದ ಈ ಒಂದು ಬ್ಯಾಲಕೆರೆ ಏನಕ್ಕೆ ತಗೊಂಡ್ವಿ ಅಂತಂದ್ರೆ ಈ ಒಂದು ಭಾಗದಲ್ಲಿ ನಮಗೆ ಅನುಕೂಲವಾದಂಥ ಒಂದು ವಾತಾವರಣ ಸಿಕ್ಕಿದ್ರೋದ್ರಿಂದ ಮತ್ತೆ ಎಲ್ಲ ನಮಗೆ ಸಹಾಯ ಮಾಡಿದ್ರು. ಸೊ ಆ ಉದ್ದೇಶದಿಂದ ಎಲ್ಲರಿಗೂ ಆಭಾರಿಯಾಗಿರ್ತೀನಿ. ಸೊ ಹಂಗಾಗಿ ಬ್ಯಾಲಕೆರೆ ಒಂದು ಜಾಗವನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಹಂಗಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸೊ ಸುತ್ತಮುತ್ತ ಇರುವಂಥ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಇನ್ವಿಟೇಷನ್ ಇರ್ಬೋದು ಮತ್ತು ಪಾಂಪ್ಲೆಟ್ಸ್ ಪ್ರತಿಯೊಂದು ಸಹ ನಾವು ಹಂಚಿಕೆ ಮಾಡಿದ್ವಿ. ಸೊ ಎಲ್ಲರೂ ಹಾಲು ಉತ್ಪಾದಕರು ಮತ್ತು ಸಂಘದ ಮುಖ್ಯ ಕಾರ್ಯನಿರ್ವಾಹಕರು, ಅಧ್ಯಕ್ಷರು, ಸೊ ಎಲ್ಲರೂ ಇದ್ರಲ್ಲಿ ಕೈ ಜೋಡಿಸಿ ಈ ಒಂದು ಸ್ಪರ್ಧೆ ಮತ್ತು ಪ್ರದರ್ಶನವನ್ನು ಚೆನ್ನಾಗಿ ನಡೆಸ್ಕೊಡ್ಬೇಕು ಮತ್ತು ಯಶಸ್ವಿಗೊಳಿಸ್ಬೇಕು ಮತ್ತು ಭಾಗವಹಿಸೋಕ್ಕೆ ತುಂಬ ಪ್ರಾಮುಖ್ಯತೆ ವಹಿಸ್ತದೆ. ಸೊ ಹಂಗಾಗಿ ಎಲ್ಲರಿಗೂ ಮನವಿ ಮಾಡೋದೇನು ಅಂತಂದರೆ ಎಲ್ಲ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ 20 ಲೀಟ್ರು ಮತ್ತು 20 ಲೀಟ್ರ್ ಮೇಲೆ ಕರೆಯುವಂಥ ಹಸುಗಳು ಯಾವ್ದಾದ್ರು ಇತ್ತು ಅಂತ ಅಂದರೆ ದಯಮಾಡಿ ಅವರು ಇಲ್ಲಿಗೆ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ಖರ್ಚುಗಳು ಇತ್ತು ಅಂತಂದರೆ ಸಂಘದಿಂದ ಬರ್ಸೋವಂಥ ವ್ಯವಸ್ಥೆನ ನಾವು ಹೇಳಿದ್ದೀವಿ ಆಲ್ರೆಡಿ ಸೆಕ್ರೆಟರಿಗಳಿಗೆ, ಅದನ್ನು ಸಹ ಮಾಡಬೇಕು ಅಂತ ಹೇಳ್ತಾ ಸೊ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.